ನೀಲಕ್ಕ ಅರ್ಬಿ ಒಗದಿಲ್ಲ? ಒಗದೇನ್ ಬೇವ ಅದ್ರ ಹರ್ವಾಕಿಲ್ಲ ನೋಡ್ ನಾನು. ಅದು ನನ್ನ ಪಾಳೆ ಅಲ್ಲ. ಅರ್ಬಿ ಹಾಕೋದು ಗುಳಿ ಪಾಳೆ, ನಾನು ಹಾಕಂಗಿಲ್ಲ. ಗತಿ ಹವಾ ಮಾಡಿದ್ರೆ ಹೆಂಗ ಯವ್ವ? ಅಲ್ಲ ಒಗ್ಯಾನ್ ಹೋಗದು ನೀನ ಹರ್ವಾಕಿ ಬರ್ತಾರ. ಮಲ್ಲಾಪುರ ಮಾಲ್ದಾಗ ಬೆಳದಂಗ್ ಬೆಳದಿಯವ. ಆಕಿಗೆ ಗಿಡ್ಡದ ಆಕಿ ಹೆಂಗ್ ಹಾಕಕ್ ಬರ್ತತಿ ಅರ್ಬಿನ? ನೀನ ಹರ್ವಾಕಿ ಬರ್ಬೇಕಿಲ್ಲ? ಅವಾಗ ಪೇಸೆಂಟ್ ಡೇಸ್ ಯಾಕ ನಾನು ಬೇಕಾದ ದಗದ ಮಾಡ್ಲೇನು? ಆಕಿ ನನ್ ಗಿಡ್ಡಿ ಆಗಂತೆ ನಾ ಹೇಳಿದ್ ನಾನು. ಬರೇ ಹ್ಯಾವ ನೋಡವ ಯವ್ವ, ಬರೇ ಹ್ಯಾವ ಹ್ಯಾವ ಹ್ಯಾವ. ಬರೇ ಅಡ್ಡ ಹೆಸರು ಹೇಳ್ತೀನಿ. ಆ ಪ್ರೀತಿಯವ್ನ ಕರೆಸಿ ಅರ್ಬಿ ಹರ್ವಾಕಿಸ್ತೀನಿ. ಒಂದ್ಯಾರ ಬಾಂಡೆ ಒಂದು ತಿಕ್ಕಿಡು ಯವ್ವ. ಸಂಜೆ ಮುಂದಾಗೈತಿ, ದೀಪ ಹಚ್ಬೇಕು. ನಿಮ್ಮ ಅಮ್ಮ ಬೇಯಾಕ ನಿಂದಿರ್ತಾಳ. ಯವ್ವ ನನಗೆ ಎಲ್ಲ ಕೆಲಸ ಮಾಡೋದು ಆಗಿಲ್ಲ ನೋಡು. ಅಲ್ಲಿ ಬೇವ ಎಲ್ಲ ಕೆಲಸ ನಾನು ಮಾಡೋದನ. ಹೋಗ ಆಳಣ ನಂದು ಹೋಗ್ಕೊಳೋದೈತಿ. ಆಕಿ 3 ಫುಟ್ ಬರೀ ಹಿಂಗ ಅಡ್ಡಾಡಿ ಬರ್ತಾಳ. ಆಕಿಗೇನು ತಗದ ಆಗಂಗಿಲ್ಲ. ನಮಗ್ ಮಾತ್ರ ಎಲ್ಲ ತಗದ ಆಯ್ತು, ನಂಗೆ ಆಗಂಗಿಲ್ಲವ. ಇವ ಹಗರ್ಕ ಬಾಯ್ ಮಾಡಿ ಯವ್ವ. ನಿಮ್ಮ ಅಮ್ಮ ಕೇಳಿಸ್ಕೊಂಡ್ರ ಬಾಯ್ ಮಾಡಕ್ ನಿಂದಿರ್ತಾಳ. ಸಂಜೆ ಮುಂದಾತ, ಇನ್ನು ದೀಪ ಹಚ್ಚಿಲ್ಲನ? ಇಲ್ರಿ ಸದ್ಯಕ್ಕೆ ದೀಪ ಹಚ್ತಾಳ್ರಿ ನೀಲವ. ತಲೆ ಮ್ಯಾಗ ಸೆರಗ್ ಹಾಕೊಂಡ್ ಅಡ್ಡಾಡಂದ್ರ ಹಂಗ ಅಡ್ಡಾಡ್ತಾಳ ಇವಳು. ಬೇ ಅಮ್ಮ ತನಿ ಚಸ್ಮಾ ಹಾಕೋ. ಅವ ಸೆರಗ್ ಹೊತ್ಕೊಂಡಾಳ. ನನಗೆ ಹೇಳ್ತಾರ, ಯಾಕ ನನ್ ಕಣ್ ಕಾಣಂಗಿಲ್ಲನ? ಚಸ್ಮಾ ಹಾಕೋ ಗೊತ್ತಾಗತ್ತ. ನಾ ಚಸ್ಮಾ ಹಾಕೋನೊರೊಳಗ ಸೆರಗ್ ಹಾಕೊಂಡಲ್ಲ. ಮಕ್ಕಳಿಗೂ ಚಂದನ ಪದ್ಧತಿ ಕಲಸು. 4 ಹೆಣ್ಣು ಹೊಡೆದಿ. ಮನಿ ತುಂಬಾ ಬರೀ ಅವ ಹುಟ್ಟಿದ್ವು. ನೀನು ತಲೆ ಮ್ಯಾಗ ಹಾಕೊಂಡಿ ಇಲ್ಲೇ ಅದೇನು ಏಲನ ಬಾಲ ಹಾಕೊಂಡಿ ಇಲ್ಲೇ ನೀಲಿ. ಹಾಕೊಂಡೀನಿ. ಯಾವ ನೋಡಿದ್ರು ಮುಸುಗ್ ಹಾಕೊಂಡ್ ಅಡ್ಡಾಡ್ಬೇಕು ಮನ್ಯಾಗ. ಉದ್ದಾನ ವಿಷಯನಿ ಅಂತೈಕೆ. ಒಂದಿಟ್ಟು ಹಿರಿಯರಿಗೆ ಗೌರವ ಕೊಡೋದು ಕಲಿ. ಒಂದಿಟ್ಟು ಮಕ್ಕಳಿಗೆ ಏನ್ ಕಲಿಸಿಯಲಿ. ನಾಳೆ ಗಂಡನ ಮನೆಯಾಗ ಹಿಂಗ್ ಹೋದಾಗ ಅಂದ್ರ ಬಡದು ಕಳಿಸ್ತಾರ ನೋಡು. ಹೇಳ್ತೀನಿ ನೋಡ್ರಿ. 4 ಹೆಣ್ಣು ನಡ್ದಿ ಯವ್ವ. ನನ್ನ ಮಗ ಮುಂದೆ ಹೆಂಗ ಮಾಡ್ತೈತಿ ಏನೋ. 4 ಒಂದಲ್ಲ 2 ಅಲ್ಲ ಯವ್ವ, 4 ಹಿಡ್ದಾಳ. ಯಾವಾಗ್ಲೂ ನಮ್ಮ ಹೋಗ ಅನ್ನೋದಾತ ಈಕೆ ಅಮ್ಮಂದ. ಬೇ ನೀನು ಒಂದ್ ಹೆಣ್ಣಾಗಿ ಹಿಂಗೆಲ್ಲ ಮಾತಾಡ್ತೀಯಲ್ಲ, ನಿನಗೇನು ಅನ್ಸಂಗಿಲ್ಲ ಅಂದೆ? ಎಲ್ಲದ್ರಾಗೂ ಕಾಯ್ದೆ ಕಾನೂನು ಮಾತಾಡ್ತಾ ಈಕೆ ಬೇಕು. ವಕಲ್ತಿ ಆಗ್ಯಾಳ ಮನ್ಯಾಗ ವಕೀಲ್ತಿ. ಬಂದ್ಬಿಟ್ಲು. 4 ಮಂದಿ ನನ್ನ ಮಗ ಖರ್ಚು ಮಾಡ್ಬೇಕಲ್ಲ. ನಿಮಗ ಕೊಟ್ಟು ಕಳ್ಸಬೇಕಲ್ಲ ಗಂಡನ ಮನಿಗೆ. ನೀನು ವಂಶೋದ್ಧಾರ ಮಾಡಾಕ ಗಂಡ ಬೇಕಂದಂತಲ್ಲ. ಅದಕ್ಕೆ 4 ಮಂದಿ ಹೆಣ್ಮಕ್ಳು ಹುಟ್ಟಿದ್ರಿ. ಏನ್ ತಪ್ಪಾತು? ಒಬ್ಬ ಗಂಡ ಮಗ ಹುಟ್ಟಿದ್ನಿಲ್ಲ. ಯವ್ವ ಏನ್ ಎಬ್ಸಿಬಿ? ನಾಗ ನಿನಗ ಬಡ್ಕೊಂಡೆ. ಹೆಣ್ಣು ಹುಡುಗರನ್ನ ಸಾಲಿ ಕಲಸಬಾರ್ದು ಅಂದ್ರ ಇವನ್ನ ಸಾಲಿ ಕಲ್ಸಾಕತ್ತಿ ನೋಡು. ಆಕಿ ನನಗ ಲಾಯರ್ತಿ ಮಾತಾಡಕತ್ತಾಳ. ಯಪ್ಪ ನಾ ಏನು ಮಾತಾಡಿಲ್ಲ ನೋಡು. ಅಮ್ಮ ಬರೀ ಅವಾಗ 4 ಹೆಣ್ಣು ಹೊಡೆದಿ ಅಂತಂತ. ಮತ್ತ ಅದಕ್ಕೆ ಸಿಟ್ಟು ಬಂತು ಅಂದೆ ನಾನು. ಏನ್ ತಪ್ಪಾತು ನೋಡು? ಸಾಲಿ ಕಲಿಸಬಾರ್ದು ಹಂಗ ಹಿಂಗ ಮಾತಾಡ್ತಾ. ಇನ್ನು ಯಾವ ಕಾಲದಾಗ ಅಮ್ಮ? ಯವ್ವ ನನಗ ತ್ರಾಸಿಲ್ಲ, ನಿನಗೇನ್ ತ್ರಾಸ್ ಬಿ? ನನ್ನ ಮನಿ ಮಹಾಲಕ್ಷ್ಮಿಯರವರು ನನ್ನ ಮಕ್ಕಳು. ಮಹಾಲಕ್ಷ್ಮಿಯರು ತೊಳ್ಕೊಂಡ್ ಹೋಗಾರ. ಇವ್ರು 4 ಮಂದಿ ತೊಳ್ಕೊಂಡ್ ಹೋಗಾರ. ಕಿನ ಮದ್ಯಕ್ಕೆ ಹಿರಿಯಕಿನ ಒಟ್ಟಿಕಿನ. ಯಾಕ ನಿನ್ಗೇನ್ ಕಷ್ಟ ಆತು? ನಾ ಇನ್ನೂ ಓದ್ತೇನೆಪ್ಪ. ಆಯ್ತಾಳ ಯವ್ವ ಮಗಳು, ಓದಾಕಂತೆ. ನೀ ಎಲ್ಲಿ ಮಠ ಓದ್ತೀನಂತೆ ಅಲ್ಲಿ ಮಠ ಓದಿಸ್ತೀನಿ. ಈಕಿನ ಬೇಕಿನ ತಲೆ ಮ್ಯಾಗ ಇಟ್ಕೊಂಡ್ಬಿಟ್ಟಿ ಈಕಿ ಡಿಗ್ರಿನ ಮಾತಾಡ್ತಾಳ. ಬಂದ್ ಹೋಗ್ತಾನ ಕೊಡ ಅಂದ್ರ ಓದಿಸ್ತಾನ. ಇವು ಅನಿಷ್ಟಿದ್ದಂಗ ಅದಾವು. ಇವನ್ ಲಗುನ ತೊಲಗಸ್. ಬೇಯವ್ವ ನನ್ನ ಹೆಣ್ಮಕ್ಳಿಗೆ ಅನಿಷ್ಟ ಪನಿಷ್ಟ ಅನ್ನಕ್ ಹೋಗ್ಬೇಡ. ನನ್ನ ಮಗಳು ಪಾರೋ ಹುಟ್ಟಿಂದ ಈ ಮನಿಗೆ ಅದೃಷ್ಟ ಬಂದತಿ. ಆಕಿ ಮಹಾಲಕ್ಷ್ಮಿ, ನಮ್ಮ ಮನಿ ಮಹಾಲಕ್ಷ್ಮಿ ಪಾರವ್ವ. ತಲೆ ಮ್ಯಾಗ ಏರಿಸ್ಕೊ ಮಹಾಲಕ್ಷ್ಮಿ ಅಂತೇಳಿ. ಒಟ್ಟರಿಗೆ ಇಟ್ಟಿಟ್ಟು ವರದಕ್ಷಿಣೆ ಕೊಟ್ಟ ಕಳಿಸ್ತಿಯಲ್ಲ. ದೊಡ್ಡ ಸಾಲಿ ಕಲಿತ್ರ ಅವರು ದೊಡ್ಡದಾಗ ಕೇಳ್ತಾರ. ಮುಂದ ಇವ್ರು ಮಹಾಲಕ್ಷ್ಮಿಯಾರು ಒಟ್ಟು ತಗೊಂಡ್ ಹೋಗಾರ. ಮನ್ಯಾಗ ಓ ಲಕ್ಷ್ಮಿ ಉಳುತ್ತಾಳ ನೋಡು. ಬರೀ ಯಾವಾಗ ನೋಡಿದ್ರು ನಿಂದಿರೋದವ್ವ ನಿಂದ. ನೀ ಹೊಳಮಳ ಅನ್ನಕ್ ಹೋಗ್ಬೇಡ, ಮುಗಿಸ್ಬಿಡಿ ಇದನ್ನ. ಎಲ್ರಿಗೂ ನಮಸ್ಕಾರ ರೀ. ಈ ಕತೆ ಹೆಸರು ಹೇಳಿಲ್ಲನ್ರಿ, ಹಿಂದೆಗಡೆ ಹೇಳ್ತೀನಿ. ಮೊದಲೇಕ ಇವ್ರು ಯಾರು ಅಂತ ಹೇಳ್ತೀನಿ. ಇವರು ನಮ್ಮಪ್ಪ ನಾಗಪ್ಪ ಅಂತ ಹೇಳಿ ಹಸಿರು ಸೀರೆ ಉಟ್ಕೊಂಡಾರಲ್ಲ, ಇವರು ನಮ್ಮವ್ವ ನಾಗವ್ವ ಅಂತ ಹೇಳ್ರಿ. ಪಾಪ ನಮ್ಮವ್ವ ಭಾಳ ಸಂಬೈತ್ರಿ. ಈಕಿ ನಮ್ಮಮ್ಮ್ರಿ ನೀಲಿ ಸೀರೆ ಉಟ್ಕೊಂಡತ್ತಿಲ್ಲ, ಇದು ಗೈಯಳಿ ಮುದುಕಿ. ಇದು ನಮ್ಮಪ್ಪನ ತಾಯಿ. ನೋಡ್ರಿ ಬರೀ ಬಾಯಿ ಒಟ್ಟ ಸುಮ್ಮಿರಂಗಿಲ್ಲ. ನಮ್ಮಪ್ಪಗ ನಾವು 4 ಮಂದಿ ಹೆಣ್ಮಕ್ಳ್ರಿ. ನಮ್ಮಪ್ಪಗ ನಾ ಹುಟ್ಟಿಂದ ಭಾರಿ ಒಳ್ಳೇದಾಗೈತ್ರಿ. ನಮ್ಮಪ್ಪಗ ನನ್ನ ಕಂಡ್ರ ಭಾಳ ಇಷ್ಟ ರೀ. ಈಕಿ ನಮ್ಮ ತಂಗಿ 2ನೇದಕಿ ನೀಲವ ಅಂತೇಳಿ. ಇನ್ನಿಬ್ರು ಸಾಲಿಗೆ ಹೋಗ್ಯಾರ್ರಿ. ಅವ್ರಿಗೆ ಹಿಂದೆಗಡೆ ತೋರಿಸ್ತೀನಿ. ಒಬ್ಬವ ತಮ್ಮದನ್ರಿ, ಅವನು ಸಾಲಿಗೆ ಹೋಗ್ಯಾರ್ರಿ. ಅವ ಬಂದಿಂದ ಅವನು ತೋರಿಸ್ತೀನಿ ರೀ. ನಮ್ಮಮ್ಮ ನಾವು 4 ಮಂದಿ ಹೆಣ್ಮಕ್ಳಿಗೂ ಒಟ್ಟ ಸೇರಂಗಿಲ್ರಿ. ಗನ ಕಿಟಿ ಮಾಡ್ತಾಳ್ರಿ. ಬರೀ ಹಂಗಾತ್ ಹಿಂಗಾತ್ ಅಂತಿರ್ತಾಳ. ನಮ್ಮ ಅವ್ನು 4 ಹೆಣ್ಣು ಅಂತಿರ್ತಾಳ್ರಿ. ಈಕಿ ನಮ್ಮ ನೀಲವರಿ ಭಾಳ ಉದ್ದರಿ. ಅದಕ್ಕೆ ಈಕಿಗೆ ನಾವು ಅಡ್ಡೆಸರಿ ಇಟ್ಟಿವ್ರಿ, ಉದ್ದಾನುಷಿನಿ ಅಂತೇಳಿ. ನಮ್ಮ ಮನ್ಯಾಗ ಎಲ್ಲಾರಿಗೂ ಒಂದೊಂದು ಅಡ್ಡೆಸರಿ ಅದಾವ್ರಿ. ನಮ್ಮ ಮನ್ಯಾಗ ನಾನು 5 ಮಂದಿ ಮಕ್ಕಳು ಒಳಗ್ರಿ ನಮ್ಮಪ್ಪಗೆ ಭಾಳ ಪ್ರೀತಿ ರೀ. ನಮ್ಮಪ್ಪ ನನ್ನ ಕಂಡ್ರೆ ಭಾಳ ಇಷ್ಟಪಡ್ತಾನೆ ರೀ. ಆದ್ರೆ ನನ್ನ ತಂಗಿಯರಿಗೆ ಸ್ವಲ್ಪ ಹೊಟ್ಟೆವ್ರಿ ರೀ. ಅಕ್ಕಗ ಭಾಳ ಜೀವದ ಅಪ್ಪ ಅಂತೇಳಿ. ಈ ಕತೆ ಹೆಸರು ಮನೆಗೆ ಬಂದ ಮಹಾಲಕ್ಷ್ಮಿ. ಇದ್ರಾಗ ಏನು ಹೊಸದೈತಿ ಕತೆ ಒಳಗೆ ಅನಿಸ್ತಿರ್ಬೋದು. ನೀವು ಮುಂದೆ ನೋಡ್ಕೋತ ಹೋರಿ, ನಿಮ್ಗೆ ಅರ್ಥ ಆಗತ್ತೆ ರೀ.
ನಮ್ಮವ್ವ ಮ್ಯಾಗ ಮ್ಯಾಗ ಹಡ್ದು ಬಿಟ್ಟಾಡ್ರಿ ನಮ್ಮನ್ನ. ನಂದು ಈಗ ಡಿಗ್ರಿ ಫಸ್ಟ್ ಇಯರ್ ರೀ. ನಮ್ಮ ತಂಗಿದು ಈಗ PUC ಸೆಕೆಂಡ್ ಇಯರ್ ರೀ. ಇನ್ನೊಬ್ಬಕಿ ತಂಗಿ SLC, ಇನ್ನೊಬ್ಬಕಿ ತಂಗಿ 9th, ತಮ್ಮ 7th. ಈ ಮನ್ಯಾಗ ಇನ್ನೂ 2 ಹುಳ ಅದಾವ್ರಿ. ಅವು ಯಾವಂತ ತೋರಿಸ್ತೀನಿ ತಡ್ರಿ. ಬರ್ರಿ, ಇವ್ರ ಮಾತೇನು ಕೇಳ್ತೀರಿ, ಹಂಗೆ ಇರೋದ. ಅವ್ರಿಬ್ಬರನ್ನು ತೋರಿಸ್ಕೊಂಬರ್ತೀನಿ. ಪ್ಲೀಸ್ ಈ ಕತೆಗೆ ಸಪೋರ್ಟ್ ಮಾಡಿರಿ. ಎಲ್ಲ ಕತೆನೂ ಹೆಂಗೆ ಸಪೋರ್ಟ್ ಮಾಡಿಲ್ಲ, ಈ ಕತೆಗೂ ಸಪೋರ್ಟ್ ಮಾಡಿರಿ. ಆದ್ರೆ ಇದೊಂದು ಸ್ವಲ್ಪ ದೊಡ್ಡ ಕುಟುಂಬದ ಕತೆ ರೀ ಇದು. ಸಾಂದಿಲ್ರಿ ಕುಟುಂಬ, ದೊಡ್ಡ ಕುಟುಂಬದ ಕತೆ. ಮುಂದೆ ಏನಾಗ್ತೈತೆ ಅಂತ ತೋರಿಸ್ತೀನಿ. ಲಗು ಲಗು ಬರ್ರಿ. ಅವು 2 ಹುಳ ಅದಾವನ್ನೆಲ್ಲ ತಡ್ರಿ ತೋರಿಸ್ತೀನಿ. ಏನೇನು ಇರಂಗಿಲ್ಲ ನೋಡಿ, ಇನ್ನೂ ಏನು ಅಡುಗೆನ ಮಾಡಿಲ್ಲ. ಯಾವ ಆಟೋಸತ್ಲೆ ತಡಿ, ನಿಮ್ಮ ಮಾವನ ಹೆಂಡತಿ ಹೇಳು, ಏನೇನು ಮಾಡಿಟ್ಟೇ ಇಲ್ಲ. ಅದು ರೊಟ್ಟಿ ಪಲ್ಯ ಅಷ್ಟೇ ಐತೆ. 3 ಹೊತ್ತು ರೊಟ್ಟಿ ಪಲ್ಯನ ತಿನ್ನೋದನ್ನು. ತಡಿ, ಒಂದಿಟ್ಟು ಏನಾರು ಮಾಡ್ಸ್ಕೊಂಡು ತಿನ್ನೋಣಂತ. ಯಾವೇ ಇವತ್ತ ಸಾಲಾಗ ಏನಾಯ್ತು ಗೊತ್ತಾನ? ಆ ಪಾರಿದಳಲ್ಲ ಬೇವ, ಬರೀ ನನಗೆ ಅಸಹ್ಯ ಮಾಡ್ತಾ ನೋಡ್ಬೇವ. ಆಕೆಗೆ ಹೇಳ್ಬೇವ. ಮಾಡ್ತೀನಿ ತಡಿ, ಈಕಿಗೆ ಮನೆ ಬರಲಿ. ಯಾಕ ನೀನು ಯಾಕೆ ಆಸೆ ಮಾಡ್ತಾಳೆ ಆಕಿ? ಈಕಿ ನಮ್ಮ ಸ್ವಾದರತ್ತಿರಿ ಚಿನ್ನಮ್ಮ ಅಂತ ಹೇಳ್ರಿ. ಆದ್ರೆ ಹೆಸರಿನ ತಕ್ಕ ಅಂತ ಇಲ್ಲೇ ಇಲ್ಲ. ಕೆಬ್ನಂತ ಮನ್ಸ ಐತ್ರಿ ನಮ್ಮ ಅತ್ತೆಗೆ. ಹೆಸರು ಮಾತ್ರ ಚಿನ್ನಮ್ಮ. ಈಕಿ ನಮ್ಮ ಅತ್ತಿ ಮಗಳು ಪೆದ್ದಿ. ಅಂದ್ರೆ ಅರ್ಧ ಕುದ್ದತಿ ಅರ್ಧ ಕುದ್ದಿಲ್ಲ ಅಂತಾರಲ್ರಿ, ಅಂಥದ್ದು ಇದು ನನ್ನ ಕ್ಲಾಸ್ಮೇಟ್ ರೀ. ಅಂದ್ರೆ ನನಕಿನ್ನ 2 ವರ್ಷ ದೊಡ್ಡಾಕಿ. ಈಗ ನನ್ನ ಕ್ಲಾಸ್ಮೇಟ್ ಆಗ್ಯಾಳ್ರಿ. ಯಾವಾಗಲೂ ಬೆನ್ನು ಹತ್ತಿದ ಬೇತಾಳ ಅಂತಾರ. ನಮ್ಮ ಅತ್ತಿ ನನಗೆ ಬೆನ್ನು ಹತ್ತಿಸ್ತಾಳ್ರಿ. ನಾನು ಇದನ್ನ ಅದೇನಂತಾರ ಮುಕ್ಳಕ್ಕೆ ಎತ್ತಿ ಒಗ್ಯೋದಂತಾರಲ್ರಿ, ಹಂಗೆ ಮಾಡ್ಕೊತ ನಾನು ಬಂದೀನಿ. ಈಕಿ ನಾನು ಪೇಪರ್ ಬರೋದು ಈಕಿ ಕೊಡ್ಬೇಕ್ರಿ. ಹೆಂಗೈತೆ ನೋಡ್ರಿ. ಈಕೆ ಹೆಸರು ಹೇಳಿಲ್ಲಲ್ಲ ನಿಮ್ಗೆ, ಶ್ವೇತಿ ಅಂತ ಹೇಳಿ. ಅಂದ್ರೆ ಹೆಸರು ಶ್ವೇತಾ ಅಂತ ಹೇಳ್ರಿ. ನಾವು ಶ್ವೇತಿ ಅಂತ ಕರಿತೀವಿ. ಪಾರಿ, ಏನು ನಮ್ಮ ಶ್ವೇತಾ ಹೋಗ ಶಾಲೆಗೆ ಆಸೆ ಮಾಡ್ತಿ ಅಂತಲ್ಲ? ಯಾಕ್ಲೆ ಆಕಿಗೆ ಹೇಳ್ಕೊಡಕ್ಕೆ ಬರಂಗಿಲ್ಲ ನಿನಗೆ? ಕಾಲೇಜ್ನವರು ಬರೀ ಒಂದು ಗ್ಯಾತೆಟ್ ಮಾಡ್ಕೊಳಂಗಿಲ್ಲ, ಏನಿಲ್ಲ. ಬರೀ ತಿನ್ನೋದ್ರಾಗ ಇರ್ತಾವ ಈಕಿ. ನೋಡಿ ಅವ ಹೆಂಗೆ ಮಾತಾಡ್ತಾಳ. ಕಾಲೇಜ್ನಾಗ ಎಲ್ಲರೂ ನನ್ನ ತಿನ್ಬೂಷ್ ಅಂತಾರ. ಬೇಯ್ ಪಿರಿಯಡ್ ನಡೆದತತಿ, ಆವಾಗೆಲ್ಲ ತಿಂತಿರ್ತಾಳ. ಮತ್ತೆ ಈಕಿ ತಿನ್ಬೂಷ್ ಅನ್ಲಾರ್ದು ಇನ್ನೇನಂತಾರ? ನೀ ಎಲ್ಲ ಹೇಳ್ಕೊಟ್ಟಿರ್ಬೇಕು, ಅದಕ್ಕಂತಾರ. ಆಕೇನು ಹೊರಗನೆಲ್ಲ ನಿಮ್ಮ ಅತ್ತಿ ಮಗಳು. ಗೊತ್ತೈತಿ. ಈ ಅತ್ತಿ ನಮ್ಮನೆಗೆ ಯಾಕದ ಅಂತೀರಿನ? ನಮ್ಮ ಅತ್ತಿ ಭಾಳ ಬೇರಿಕ್ರಿ. ನಮ್ಮಮ್ಮ ಅದಾಳಲ್ಲ ಹಂಗದಾಳ್ರಿ. ನಮ್ಮಮ್ಮನ ಗುಟ್ಟು ನಮ್ಮ ಅತ್ತಿ ಗುಟ್ಟು ಒಂದೇ ಐತ್ರಿ. ನಮ್ಮ ಅತ್ತಿ ಕಾಟ ತಾಳಾರ್ದಕ್ಕೆ ನಮ್ಮ ಮಾವ ದೇಸಾವರಿಗೆ ಹೋಗ್ಬಿಟ್ಟಾನ್ರಿ. ಮದುವೆಯಾಗಿ ಒಂದು 5-6 ತಿಂಗಳನ ಆಗಿರ್ಬೇಕ್ರಿ. ಅಂದ್ರೆ ಈಕಿ ಶ್ವೇತಿನ ಪ್ರೆಗ್ನೆಂಟ್ ಇದ್ದಾಗ ಆವಾಗ ಈಕಿನ ಬಿಟ್ಟು ಹೋಗ್ಬಿಟ್ಟಾನ್ರಿ ನಮ್ಮ ಮಾವ. ಆವಾಗಿಂದ ಈಕಿ ನಮ್ಮ ಮನ್ಯಾಗ ರೀ ಜಾಂಡ. ಕೆಲಸ ಬಗ್ಸಿ ಏನು ಮಾಡಂಗಿಲ್ರಿ. ಆದ್ರೆ ಟಬರ್ ಮಾತ್ರ ಭಾಳ ತೋರಿಸ್ತಾಳ್ರಿ ಈಕಿ ನಮ್ಮ ಅತ್ತಿ. ಇನ್ನೊಬ್ರು ಅದರ ತೋರಿಸ್ತೀನಿ ನಿಮಗೆ. ಪರವ, ನಿನಗೆ ಇವತ್ತು ಶಾಲೆಗಿದ್ದ ಬರೋ ಮುಂದಾಗ ಇವನು ಉಕ್ಸ್ ತೊಗೊಂಬಂದಿದ್ಯಾ? ತೊಗೊಂಬಂದೇನ? ಅತ್ತಿ ತಂದಲ್ಲೇ ಇಟ್ಟಿನ ನಿನ್ನ ರಾಟಿ ಡಬ್ಬಿ ಹತ್ರ. ಭಾಳ ಚಲೋ ಆತವ. ಮತ್ತೆ ಹೆಂಗೆ ನಡೆದೈತಿ ಓದೋದು? ಫಸ್ಟ್ ಕ್ಲಾಸಾಗಿ ನಡೆದೈತಿ. ಈಕಿ ನನ್ನ ಫೇವ್ರೇಟ್ ಅತ್ತಿ. ಅಂದ್ರೆ ನಮ್ಮಪ್ಪನ ಸಣ್ಣ ತಂಗಿ. ಇನ್ನೂ ಮದುವೆ ಮಾಡ್ಕೊಟ್ಟಿಲ್ಲನ ಅಂತೇಳಿ ಅನ್ನಕತ್ತೀರನ? ಹೌದ್ರಿ, ನಮ್ಮ ಅತ್ತಿಗೆ ಮದುವೆ ಆಗಿಲ್ಲ ರೀ. ಯಾಕಂದ್ರೆ ಹೇಳ್ತೀನಿ ತಡ್ರಿ. ನಮ್ಮ ಅತ್ತಿಗೆ ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ. ಪಾಪ ಕಾಲಾಗ ಸ್ವಲ್ಪ ಏನಂತಾರ್ರಿ, ಈ ತೊಣ್ಣು ಬಿಳುಪು ಅಂತಾರಲ್ರಿ, ಅದೈತ್ರಿ. ಹಿಂಗಾಗಿ ನೋಡಕ್ಕೆ ಬಂದವರು ಇಂತಲ್ಲಿ ಕುದಿ ಹತ್ರನೂ ಐತ್ರಿ. ನೋಡಕ್ಕೆ ಬಂದವರು ಈಗ ಹಿಂಗತೆ ಐತಿ ಅನ್ನೋದಕ್ಕೆ ಪಾಪ ಮದುವೆನ ಆಗಿಲ್ರಿ ನಮ್ಮ ಅತ್ತಿ. ಬೇಡ ನನ್ಗೆ ಒಟ್ಟು ತೋರ್ಸಕ್ಕೆ ಹೋಗ್ಬೇಡ್ರಿ, ಯಾರು ನಾ ಮದುವೆ ಆಗಂಗಿಲ್ಲ ಅಂತೇಳಿ ಇಲ್ಲೇ ಮನ್ಯಾಗ ಅದಾರ. ಆದ್ರೆ ಯಾರಿಗೂ ಹೊರೆಗಿಲ್ರಿ ನಮ್ಮ ಅತ್ತಿ. ರಾಟಿ ಕಲ್ತಾಳ್ರಿ, ಬ್ಲೌಸ್ ಹೊಲಿತಾಳ್ರಿ. ಈ ಅತ್ತಿ ಡೆಡ್ ಅಪೋಸಿಟ್ ರೀ. ಈಕಿ ದೊಡ್ಡತ್ತಿ ಹರಾಮಿ ತಿನ್ನಾಕಿ, ಈ ಸಣ್ಣ ಅತ್ತಿ ದುಡ್ಡು ತಿನ್ನಾಕಿ. ಈ ಅತ್ತಿ ಹೆಸರು ಏನು ಗೊತ್ತನ್ರಿ? ಹೇಳಿಲ್ಲಲ್ಲ ನಿಮಗೆ, ಕನ್ನಿಕಾ ಅಂತ ಹೇಳ್ರಿ. ಹೆಸರು ಎಷ್ಟು ಚಂದ ಐತಲ್ರಿ ನಮ್ಮ ಅತ್ತೆದು. ಅದೇ ಥರ ಅದಾಳ್ರಿ ನಮ್ಮ ಅತ್ತಿ. ಆಕಿ ಏನು ವಯಸ್ಸು ಭಾಳ ಆಗ್ಯಾವಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈ 35 ಮಾತ್ರ ರೀ. ಈಗಲೂ ನಮ್ಮ ಅಪ್ಪಗೆ ಅದೊಂದು ಕೊರಗೈತ್ರಿ. ಈಗಲೂ ನಮ್ಮ ತಂಗಿ ಮದುವೆ ಮಾಡಿಸಿಲ್ಲ ಅನ್ನೋ ಕೊರಗೈತಿ. ಆದ್ರೆ ಅತ್ತಿ ಏನಂತಾರ ಅಂದ್ರೆ ಬಂದವರು ಹಿಂಗೆ ಅಂತಾರಲ್ಲ, ಅದಕ್ಕೆ ದವಾಖಾನಿಗೆಲ್ಲ ತೋರ್ಸ್ಯಾರ್ರಿ. ಆದ್ರೆ ಅದು ಹೋಗೇ ಇಲ್ರಿ. ಏನು ಮಾಡೋಕ್ಕಾಗತ್ತಾ? ಬಂದ ವರ ಎಲ್ಲ ಹಿಂಗೈತಿ ಅಂತಾರ. ವರ ಬರ್ತಾವ್ರಿ, ಕೆಲವೊಂದು 2ನೇ ಸಂಬಂಧ ಬರ್ತಾವೆ. ಆದ್ರೆ ನಮ್ಮಪ್ಪ ಕೊಡಕ್ಕೆ ನಾಯಕಂತಾನ್ರಿ. ಆಮೇಲೆ ಅತ್ತಿಗೂ ಇಷ್ಟ ಆಗಂಗಿಲ್ರಿ. ಅತ್ತಿ ಭಾಳ ಒಳ್ಳೆಯದಾಳ್ರಿ. ಯಾರು ಸಬರಿಗೂ ಹೋಗಲ್ರಿ ನಮ್ಮ ಸಣ್ಣ ಅತ್ತಿ. ನನ್ನ ಫೇವ್ರೇಟ್ ಅತ್ತಿ. ಇಷ್ಟು ನೋಡಿದ್ರಲ್ಲ, ಇದು ನನ್ನ ಕುಟುಂಬ ರೀ. ಈ ಮನೆಗೆ ಮಹಾರಾಣಿ ನಾನು. ಯಾಕಂದ್ರೆ ನಾ ಹುಟ್ಟಿದ ಮೇಲೆ ನಮ್ಮಪ್ಪಗ ಅದೃಷ್ಟ ಬಂದತಿ. ಅದಕ್ಕೆ ನಮ್ಮಪ್ಪ ನನ್ನ ಮಹಾಲಕ್ಷ್ಮಿ ಅಂತ, ನಾ ಅದೃಷ್ಟ ದೇವತೆ ಅಂತಾನ. ಅದನ್ನ ನಮ್ಮ ಅತ್ತಿಗೆ ತಡ್ಕೊಳಕ್ಕಾಗಂಗಿಲ್ಲ, ನಮ್ಮಮ್ಮಗೂ ತಡ್ಕೊಳಕ್ಕಾಗಂಗಿಲ್ರಿ. ಮುಂದೆ ಹಂಗೆ ನೋಡ್ಕೊತ ಹೋಗಿರಲ್ಲ, ಅವಾಗ ಗೊತ್ತಾಗತ್ತ ಇನ್ನೂ ಏನು ಎತ್ತ ಅಂತೇಳಿ. ಇನ್ನೂ ಇಷ್ಟ ಇಲ್ರಿ ನಮ್ಮ ಕುಟುಂಬ, ಇನ್ನೂ ದೊಡ್ಡದೈತ್ರಿ. ಆದ್ರೆ ಒಂದು ಮನೆ ನಾವು ಇಷ್ಟು ಮಂದಿ ಇರ್ತೀವಿ, ಇನ್ನೂ ದೊಡ್ಡ ಕುಟುಂಬ ಐತೆ. ಅದನ್ನ ನಾಳಿನ ಎಪಿಸೋಡ್ದಾಗ ತೋರಿಸ್ತೀನಿ ರೀ. ಈ ಕತೆ ನಿಮ್ಗೆ ಇಷ್ಟ ಆಕತ್ತೆ ಅಂತ ಅನ್ಕೋತೀನಿ ರೀ. ಹಿಂದಿನ ಕತೆ ಎಲ್ಲ ಹೆಂಗೆ ಸಪೋರ್ಟ್ ಮಾಡ್ರಲ್ಲ, ಈ ಕತೆಗೂ ಸಪೋರ್ಟ್ ಮಾಡ್ರಿ. ಇದು ಭಾಳ ಚಂದ ಐತಿ ಕತೆ. ಒಂದು ಕೌಟುಂಬಿಕ ಕತೆ ರೀ. ಇದು ಭಾಳ ಚಂದ ಐತಿ ನೋಡ್ರಿ. ಹಂಗೆ ಈ ಕತೆಗೆ ಸಪೋರ್ಟ್ ಮಾಡ್ರಿ.
ಹೊಸ ಕತೆ ನೋಡ್ರಿ ಒಂದು ಅಂದ್ರೆ ಕತೆ ಅಂದ್ರೆ ಒಂದು ಎಪಿಸೋಡ್ ಒಳಗೆ ನಿಮಗೆಲ್ಲ ಅರ್ಥ ಆಗಲ್ಲ. ಇನ್ನು ಮುಂದಿನ ಎಪಿಸೋಡ್ ಒಂದು ಸ್ವಲ್ಪ ದಿನ ನೋಡ್ಕೊತ ಹೋಗ್ರಿ, ನಿಮ್ಗೆ ಗೊತ್ತಾಗತ್ತೆ. ಭಾರಿ ಇಂಟ್ರೆಸ್ಟ್ ಐತ್ರಿ ಈ ಕತೆ. ಹಂಗೆ ಇದ್ರಾಗ ಹಾರರ್ನು ಐತ್ರಿ. ಮುಂದೆ ನೋಡಕಂತ್ರಿ ನೀವು. ಅಂದ್ರೆ ಇಲ್ಲೊಂದು ದೆವ್ವನ ಐತ್ರಿ. ಸರಿ ರೀ, ಬರ್ತೀನಿ. ಮತ್ತೆ ನಾ ಸಿಗ್ತೀನಿ. ಆದ್ರೆ ಈ ವಿಡಿಯೋನ ನಾನು ಸಂಜೆ ಮುಂದೆ 7:00 ಹಾಕೀನಿ ರೀ ಈ ಕತೆನ.